ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮು ಶುರುವಾಗಿದ್ದು ರೈತರು ಬಿತ್ತನೆಯತ್ತ ಗಮನ ಹರಿಸುತ್ತಿದ್ದಾರೆ. ಆದರೆ ರೈತರಿಗೆ ಆಗುತ್ತಿರುವ ತೊಂದರೆ ಏನು ಅಂತೀರಾ? ರೈತರು ಉಳುಮೆ ಮಾಡಲು ಪ್ರಥಮದಲ್ಲಿ ಬಿತ್ತಲು ಬೀಜದ ಜೊತೆಗೆ ನಾಟಿ ಮಾಡಲು ರಸಗೊಬ್ಬರ ಬೇಕು. ಆದರೆ ಇವುಗಳನ್ನು ಪಡೆದುಕೊಳ್ಳೋದಕ್ಕೆ ರೈತರು ಪ್ರತಿನಿತ್ಯ ಕೃಷಿ ಇಲಾಖೆಯ ಮುಂದೆ ಬಕಪಕ್ಷಿಯಂತೆ ಕಾಯಬೇಕಾದ ಅನಿವಾರ್ಯತೆ ಇಲ್ಲಿನ ರೈತರಿಗೆ ಬಂದಿದೆ. ಇದು ರಾಯಬಾಗ್ ತಾಲೂಕಿನ 32 ಹಳ್ಳಿಗಳ ರೈತರು ಅನುಭವಿಸುತ್ತಿರುವ ಚಿಂತಾಜನಕ ಪರಿಸ್ಥಿತಿ. ಇದನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಪಕ್ಷ ಸಮಿತಿಯ ಪದಾಧಿಕಾರಿಗಳು ಇಂದು ರಾಯಬಾಗ್ ಕೃಷಿ ಇಲಾಖೆಗೆ ತೆರಳಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪದೇ ಪದೇ ಯಾರು ಕಾಲ್ ಮಾಡ್ತಾರಲ್ಲ, ಹಾಗಾಗಿ ನಿಮ್ಮ ಇದರಿಂದ ಕಾಲ್ ಮಾಡಿ ಅವ್ರಿಗೆ ನಿಮ್ಗೆ ನೀವು ಕೊಡಕ್ಕೆ ಬಂದಾರ್ತೀರಿ ಸರ್, ಬರ್ತೀನಿ ಅಂತೆಲ್ಲ ನೀವೇ ಕೇಳ್ರಿ. ಅವ್ರು ಹತ್ತಾಗಿಲ್ರಿ ಕಂಪ್ಲೇಂಟ್ ಐತ್ರಿ. ಅವ್ರು ಎಡಿಸಿ ಕಡೆ ಹೋಗಿ ನಾವು ಇದ್ರ ಬದಲು ಚರ್ಚೆ ಮಾಡಿದ್ದೀವಿ. ನಮ್ಮ ತಾಲೂಕಾದ ಕೆಲಸ ಮಾಡೋ ಅಧಿಕಾರಿಗಳು ನಮ್ಮ ತಾಲೂಕಾದ ಸಮಸ್ಯೆಗಳಿಗೆ ಭಾಳ ಸ್ಪಂದಿಸಾಕತ್ತಾರೋ ಅವ್ರನ್ನ ಒಂದು ಬೇರೆ ಸಮಯದಾಗ ನಾವು ಅವ್ರನ್ನ ವಿಚಾರ ಮಾಡ್ತೀವಿ. ಈಗ ಸದ್ಯಕ್ಕೆ ಬಂದಂಥ ಒಂದು ಮನವಿ ಕೊಡಾಕ ನೀವು ಮಾಡ್ರಿ. ಇಲ್ಲಾಂದ್ರೆ ಅವ್ರದ್ದಾಗ ಓಕೆ ಸರ್, ನಮಸ್ಕಾರ ರೀ. ಇವರು ಈ ಥರ KRS ಈ ಥರ ಅವ್ರ ಸಂಘಟನೆಯವ್ರು ಬಂದಿದ್ರು ಸರ, ಅದಕ್ಕೆ ಅವ್ರು ಕಾಲ್ ಮಾಡತ್ತಿದ್ರು, ಒಂದು ಮನವಿ ಕೊಡ್ತಾರಂತ ಅದಕ್ಕೆ ಬರ್ತಾರೆ. ಈಗ ತೋಲೇನು ಸರ್ ಮನವಿ? ಹಲೋ, ಹಾಂ ಸರ್. ಅಲ್ಲ, ಒಂದು 2 ನಿಮಿಷ ನಿಮ್ಮ ಜೊತೆ ಮಾತಾಡ್ಬೇಕಾಗೈತಿ. ಈಗ ಸರ್, ನಿಮ್ಗೆ ಯಾರು ಸಾರ್ವಜನಿಕ ಕರೆ ಮಾಡಿದ್ರಿ, ನೀವು ಸ್ಪಂದಿಸಂಗಿಲ್ಲೇನ್ರಿ? ಈಗ ನಿಮಗೆ ಅರ್ಜೆಂಟ್ ಯಾವುದೈತಿ, ಅರ್ಜೆಂಟ್ ಯಾವುದಿಲ್ಲ ಅಂತ ನಿಮ್ಮ ಗಮನಕ್ಕೆ ತರಬೇಕಾದ್ರೆ ಏನು ಮಾಡ್ಬೇಕು ಸರ್? ನಿಮ್ಮ ಗಮನಕ್ಕೆ ತರಬೇಕಾದ ವಿಷಯ ಏನು ಮಾಡ್ಬೇಕ್ರಿ? ನಿಮ್ಮ ಗಮನಕ್ಕೆ ತರಬೇಕಾದ ವಿಷಯ ಏನು ಮಾಡ್ಬೇಕ್ರಿ? ನೀವು ಇಲ್ಲಿ ನಮ್ಮ ಸರ್, ನೀವು ನಮ್ಮ ತಾಲೂಕಾ ಕಚೇರಿಗೆ ಬಂದು ಎಷ್ಟು ತಿಂಗಳಾಯ್ತು ರೀ? ಹಾಂ ಸರ್, ಈಗ ನಮ್ಮ ರಾಯಬಾಗ್ ತಾಲೂಕು ಕಚೇರಿಗೆ ಬಂದು ಎಷ್ಟು ದಿವಸ ಆಯ್ತು ರೀ ನೀವು? ಹಾಂ, ಎಷ್ಟು ತಿಂಗಳಾಯ್ತು ರೀ ನಮ್ಮಲ್ಲಿ ಬಂದು? 8 ತಿಂಗಳದಿಂದ ನಾನು ನಿಮ್ಗೆ ಕಾಲ್ ಮಾಡಿದ್ರು, ಒಂದರ ಸರ್ ಪಿಕ್ ಮಾಡಿರಿ. ಅದೇ ನಿಮ್ಮ ಜೊತೆ ನಾವು ಕಷ್ಟ ಸುಖ ಮಾತಾಡಕ್ಕೆ ಫೋನ್ ಹಚ್ಚಿರಂಗಿಲ್ಲ. ಇಲ್ಲಿ ಸಾರ್ವಜನಿಕರು ತೊಂದರೆ ಇರ್ತೈತಿ, ಅವರು ಬಂದಿರ್ತಾರೆ ನಿಮಗೆ, ಅದನ್ನು ನಿಮ್ಮ ಗಮನಕ್ಕೆ ಈಗ ನೋಡ್ರಿ. ಈಗ ಜಸ್ಟ್ ನಾವಿಲ್ಲಿ ನಿಮ್ಮಲ್ಲಿ ಬಂದಿದ್ದೇವೆ. ಈಗ ನೀವು ನಮ್ಮ ನಂಬರ್ನಿಂದ 2 ಸಾರಿ ಕರೆ ಮಾಡಿದ್ನಿ. ಈಗ ನಿಮ್ಮ ಆಫೀಸರ್ ಕರೆ ಮಾಡಿದ್ರೆ ಒಂದು ಕರೆಗೆ ಸ್ಪಂದಿಸಿದ್ರಿ ಅಂದ್ರೆ ಸಾರ್ವಜನಿಕರು ಸಾರ್ವಜನಿಕರು ಸಂಬಳ ಕೊಡ್ತಕ್ಕಂಥ ನೋಡ್ರಿ ಸರ, ಸಾರ್ವಜನಿಕರು ನಿಮ್ಗೆ ಸಂಬಳ ಕೊಡ್ತಾರ, ಸಾರ್ವಜನಿಕ ಕೆಲಸ ಮಾಡ್ಬೇಕು. ನೀವು ಅದನ್ನು ಬಿಟ್ಟು ಹೆಚ್ಚಿಂದ ಆ ಕೆಲಸ ಈ ಕೆಲಸ ಅದು ಹಾರಿಕೆ ಉತ್ತರ ಬೇಡ. ನೀವು ನೇರವಾಗಿ ನೀವು ಆ ಜವಾಬ್ದಾರಿಯಾಗಿದ್ದೀರಿ. ಹಾಂ, ನೀವು ಯಾವಾಗ ಕಾಲ್ ಬ್ಯಾಕ್ ಮಾಡಿರಿ? ನೀವು ನೋಡ್ರಿ, ನಾವು 1,000 ಕರೆ ನಮ್ಮ ಕಚೇರಿಗೆ ಬರ್ತಾವ. ನಮ್ಮ ರಾಯಬಾಗ ದಂಡಾಧಿಕಾರಿಗಳು ಯಾರೇ ಸಾರ್ವಜನಿಕ ಕರೆ ಮಾಡಿದ್ರೆ ಸ್ಪಂದಿಸಂಗಿಲ್ಲ ಅಂತ ಹೇಳುವಂಥ ಆರೋಪ ಐತಿ ಹೊರತು ನಿಮ್ಮ ಮೇಲೆ ಬೇರೆ ಯಾವುದೂ ಇಲ್ಲ. ನೀವು ಕೆಲಸ ಹೆಂಗೆ ಮಾಡ್ತಿರೋ ಬಿಡ್ತಿರೋ ನೆಕ್ಸ್ಟ್ ರೀ. ಬಟ್ ಜನರಿಗೆ ಕಷ್ಟವನ್ನ ಹೇಳ್ರಿ ಸರ್, ಹೇಳ್ರಿ. ಯಾರಿಗೆ ಮಂದಿಗೆ ಗೊತ್ತೈತ್ರಿ? ಹಾಂ, ಈ ಥರ ಹಾರಿಕೆ ಉತ್ತರ ಬೇಡ, ಜನರಿಗೆ ಸ್ಪಂದಿಸುತ್ತೆ ಬರ್ರಿ ಸ್ವಲ್ಪ. ಹಾಂ, ನೀವು ಯಾವ ಥರ ಸ್ಪಂದಿಸ್ತೀರಿ ಅಂತ ಗೊತ್ತೈತಿ, ಎಲ್ಲ ಜನರಿಗೂ ಗೊತ್ತೈತಿ. ಬಟ್ ಸಾರ್ವಜನಿಕ ಕೆಲಸ ಮಾಡ್ರಿ. ಯಾಕಂತಂದ್ರೆ ಇಲ್ಲಿ ಸಾರ್ವಜನಿಕವಾಗಿ ನೀವು ಅದಿರಿ. ಹಾಂ, ಆಯ್ತು ರೀ, ನಿಮಗೆ ನಾವು ಹೇಳ್ತೀವಿ ತಗೊಳ್ರಿ. ಮುಂದಿನ ದಿವಸದಾಗ ನಾವು ಏನು ಹೇಳ್ಬೇಕು ನಿಮ್ಗೆ ನಮ್ಮ ಪಕ್ಷದ ವತಿಯಿಂದ. ತಾಲೂಕಿನ ಎಲ್ಲಾ ರೈತರಿಗೂ MRP ಬೆಲೆಯಲ್ಲಿ ರಸಗೊಬ್ಬರ ಸಿಗಬೇಕು, ಯಾವುದೇ ಕಾರಣಕ್ಕೂ ರೈತರಿಂದ ಹೆಚ್ಚಿನ ಹಣ ಪಡೆದುಕೊಳ್ಳುವಂತಿಲ್ಲ ಎನ್ನುವಂತೆ ಒಟ್ಟು 8 ಷರತ್ತುಗಳೊಂದಿಗೆ ಮನವಿ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ತಹಶೀಲ್ದಾರ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಎಚ್ಚರಿಕೆ ನೀಡಿದ್ದಾರೆ. ಸಂಜು ಬ್ಯಾಕೋಡೆ, KMM ಕನ್ನಡ ನ್ಯೂಸ್, ರಾಯಬಾಗ್. ಜಗಮಗ ಹೊಳೆಯುವ
ಶುಭಗಳಿಗೆ ಪ್ರೀತಿಯ ಗಳಿಗೆ ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakvadi, Belagavi.